ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅತ್ಯಂತ ಮಹತ್ವಾಕಾಂಕ್ಷಿ ಮತ್ತು ತಾಳ್ಮೆಯುಳ್ಳ ಮಕರ ರಾಶಿಯವರ ಜೀವನದಲ್ಲಿ ಬರಲಿರುವ ರಹಸ್ಯಶ್ರೀ ಮತ್ತು ಅವಳಿಂದಾಗುವ ಅದೃಷ್ಟದ ಬದಲಾವಣೆಗಳ ಕುರಿತು ಇಲ್ಲಿದೆ ಮಾಹಿತಿ. ಮಕರ ರಾಶಿಯವರೇ ಗಮನಿಸಿ, ನಿಮ್ಮ ದಶಕಗಳ ಹೋರಾಟಕ್ಕೆ ಅಂತ್ಯ ಹಾಡಿ ಭಾಗ್ಯೋದಯ ನೀಡಲು ಬರ್ತಾ ಇದ್ದಾಳೆ ಆ ರಹಸ್ಯಶ್ರೀ. ಪೃಥ್ವಿ ತತ್ವದ ಶಿಖರಕ್ಕೆ ಪ್ರೀತಿಯ ಆಸರೆ. ಮಕರ ರಾಶಿಯವರು ಅಂದ್ರೇ ಶ್ರಮಜೀವಿಗಳು. ನೀವು ಸುಲಭಕ್ಕೆ ಯಾವುದನ್ನು ಕೂಡ ಪಡೆಯುವವರಲ್ಲ. ಪ್ರತಿಯೊಂದನ್ನು ನಿಮ್ಮ ಸ್ವಂತ ಶಕ್ತಿಯಿಂದ ಗಳಿಸುವವರು. ನಿಮ್ಮಲ್ಲಿರುವ ಗಾಂಭೀರ್ಯ ಮತ್ತು ಕೆಲಸದ ಮೇಲಿರುವ ಶ್ರದ್ಧೆಗೆ ಯಾರೂ ಕೂಡ ಸಾಟಿಯಲ್ಲ. ಆದರೆ ನಿಮ್ಮ ಅತಿದೊಡ್ಡ ಸಮಸ್ಯೆ ಅಂದರೆ ಅತಿಯಾದ ಕೆಲಸದ ಒತ್ತಡ. ನೀವು ಯಾವಾಗಲೂ ವರ್ಕಹಾಲಿಕ್ ಆಗಿರ್ತೀರ ಮತ್ತು ಭಾವನೆಗಳನ್ನು ಹತ್ತಿಕ್ಕೋದು. ಈ ನಿಮ್ಮ ಯಾಂತ್ರಿಕ ಬದುಕಿಗೆ ಮಿಷನ್ ಥರ ಯಾವಾಗಲೂ ಕೆಲಸ ಮಾಡ್ತಿರ್ತೀರ. ಇಂತಹ ಬದುಕಿಗೆ ಜೀವ ತುಂಬೋದಕ್ಕೆ ಮತ್ತು ನಿಮ್ಮ ಕಷ್ಟದ ದಿನಗಳನ್ನು ಸುಖಮಯವಾಗಿಸೋದಕ್ಕೆ ಒಬ್ಬ ರಹಸ್ಯ ಸ್ತ್ರೀ ಅನ್ನೋದು ಬರ್ತಾ ಇದ್ದಾಳೆ. ಒಂದನೇದಾಗಿ, ಮಕರ ರಾಶಿಯವರ ಇನ್ನ ಸ್ಥಿತಿ ಹೇಗಿದೆ? ಇತ್ತೀಚಿನ ದಿನಗಳಲ್ಲಿ ನೀವು ಈ ಕೆಳಗಿನ ಸವಾಲುಗಳನ್ನು ಎದುರಿಸ್ತಾ ಇರಬಹುದು. ವಿಳಂಬಿತ ಯಶಸ್ಸು. ನೀವು ಮಾಡಿದ ಕೆಲಸಕ್ಕೆ ತಕ್ಷಣ ಪ್ರತಿಫಲ ಸಿಗದೆ ಮನಸ್ಸಿಗೆ ಬೇಸರ ಆಗ್ತಾ ಇರಬಹುದು. ಒಂಟಿತನ ಅನ್ನೋದು ಕಾಡ್ತಾ ಇರಬಹುದು. ಹೊರಗಿನಿಂದ ನೀವು ಕಲ್ಲಿನಂತೆ ಸ್ಟ್ರಾಂಗ್ ಆಗಿ ಕಂಡರೂ ಕೂಡ ನಿಮ್ಮ ಮನಸ್ಸಿನ ಭಾರವನ್ನು ಹಂಚಿಕೊಳ್ಳೋದಕ್ಕೆ ಯಾರೂ ಇಲ್ಲ ಎಂಬ ಕೊರಗು. ಇನ್ನು ಆರ್ಥಿಕ ಹೊರೆ. ಜವಾಬ್ದಾರಿಗಳು ಹೆಚ್ಚಾಗಿದ್ದು ಎಲ್ಲವನ್ನು ನಾನೇ ನಿಭಾಯಿಸಬೇಕು ಎಂಬ ಒತ್ತಡ ನಿಮ್ಮನ್ನು ಕಾಡ್ತಾ ಇರಬಹುದು. ಹಾಗಾದರೆ ಆ ರಹಸ್ಯ ಸ್ತ್ರೀ ಯಾರು? ಆಕೆಯನ್ನು ಗುರುತಿಸುವ ಸುಳಿವುಗಳು ಏನು? ಈ ಸ್ತ್ರೀ ನಿಮ್ಮ ಜೀವನದಲ್ಲಿ ಒಂದು ಧೈರ್ಯದ ದೀಪದಂತೆ ಕೆಲಸವನ್ನು ಮಾಡ್ತಾಳೆ. ಆಕೆಯನ್ನು ಗುರುತಿಸೋದಕ್ಕೆ ಇಲ್ಲಿವೆ ಕೆಲವು ಲಕ್ಷಣಗಳು. ಸಹನೆ ಮತ್ತು ತಾಳ್ಮೆ. ನೀವು ಸಿಟ್ಟಿನಲ್ಲಿದ್ದಾಗ ಅಥವಾ ಕೆಲಸದ ಒತ್ತಡದಲ್ಲಿದ್ದಾಗ ಆಕೆ ಮೌನವಾಗಿ ನಿಮ್ಮನ್ನು ಸಹಿಸಿಕೊಳ್ತಾಳೆ. ನಿಮ್ಮ ಕೋಪಕ್ಕೆ ಆಕೆ ಪ್ರೀತಿಯಿಂದ ಉತ್ತರವನ್ನು ಕೊಡ್ತಾಳೆ. ನಿಮ್ಮ ಶಕ್ತಿಯನ್ನು ಗೌರವಿಸ್ತಾಳೆ. ನೀವು ಲೋಕಕ್ಕೆ ನೀವು ಗಂಭೀರ ಮನುಷ್ಯನಂತೆ ಕಂಡ್ರೆ ಆಕೆಗೆ ಮಾತ್ರ ನಿಮ್ಮಲ್ಲಿರುವ ಮಗುವಿನಂತಹ ಮನಸ್ಸು ಮತ್ತು ಸತ್ಯಸಂಧತೆ ತಿಳಿಯುತ್ತೆ. ಮೌನ ಆರಾಧಕಿ. ಆಕೆ ನಿಮ್ಮ ಪ್ರತಿಯೊಂದು ಸಣ್ಣ ಬದಲಾವಣೆಗಳನ್ನು ಗಮನಿಸ್ತಾಳೆ. ನಿಮ್ಮ ಆರೋಗ್ಯದ ಬಗ್ಗೆ ಸದ್ದಿಲ್ಲದೆ ಕಾಳಜಿ ವಹಿಸುವವಳು ಆಕೆಯೇ ಆಗಿರ್ತಾಳೆ. ಇನ್ನು ಅನಿರೀಕ್ಷಿತ ಮೆಸೇಜ್. ನೀವು ಕೆಲಸದಲ್ಲಿ ಸೋತು ಮನೆಗೆ ಬಂದಾಗ ಅಥವಾ ಅತಿಯಾದ ಗೊಂದಲದಲ್ಲಿದ್ದಾಗ ಆಕೆಯಿಂದ ಒಂದು ಸ್ವೀಟ್ ಮೆಸೇಜ್ ಬರುತ್ತೆ. ಅದು ನಿಮ್ಮ ಇಡೀ ದಿನದ ಆಯಾಸವನ್ನು ದೂರ ಮಾಡುತ್ತೆ. ಆಕೆ ನಿಮ್ಮ ಜೀವನವನ್ನು ಹೇಗೆ ಸೆಟ್ಲ್ ಮಾಡ್ತಾಳೆ? ಮಕರ ರಾಶಿಯವರಿಗೆ ಬೇಕಾಗಿರುವುದು ಒಬ್ಬರು ತಮ್ಮನ್ನು ಅರ್ಥ ಮಾಡಿಕೊಂಡು ಬೆಂಬಲಿಸುವುದು. ಆಕೆ ಅದನ್ನು ಈ ರೀತಿ ಮಾಡ್ತಾಳೆ. ಒಂದನೇದಾಗಿ, ರಾಜಯೋಗದ ಆರಂಭ. ಕೆರಿಯರ್ ಆ್ಯಂಡ್ ಸ್ಟೇಟಸ್. ಮಕರ ರಾಶಿಯವರ ಅಧಿಪತಿ ಶನಿದೇವ. ಈ ರಹಸ್ಯ ಸ್ತ್ರೀಯ ಆಗಮನದ ನಂತರ ಶನಿಯ ನಕಾರಾತ್ಮಕ ಪ್ರಭಾವ ಕಡಿಮೆಯಾಗಿ ನಿಮ್ಮ ಕೆಲಸಗಳಲ್ಲಿ ವೇಗ ಅನ್ನೋದು ಬರುತ್ತೆ. ಆಕೆಯ ಅದೃಷ್ಟದಿಂದಾಗಿ ನಿಮಗೆ ಸಮಾಜದಲ್ಲಿ ದೊಡ್ಡ ಸ್ಥಾನಮಾನ ಅಥವಾ ರಾಜಕೀಯವಾಗಿ ವೃತ್ತಿಪರವಾಗಿ ಉನ್ನತ ಹುದ್ದೆ ಸಿಗುವ ಯೋಗ ಇದೆ. ಆರ್ಥಿಕ ಸುಭದ್ರತೆ, ಸ್ಟೆಬಿಲಿಟಿ. ಆಕೆ ನಿಮ್ಮ ಜೀವನಕ್ಕೆ ಬಂದ ಮೇಲೆ ನಿಮ್ಮ ಸಂಪತ್ತು ವೃದ್ಧಿಯಾಗುತ್ತೆ. ಆಕೆಯ ಸಲಹೆಗಳು ಮತ್ತು ಹಣವನ್ನು ಸರಿಯಾಗಿ ಹೂಡಿಕೆ ಮಾಡಲು ಮತ್ತು ಅನಗತ್ಯ ಖರ್ಚುಗಳನ್ನು ತಡೆಯೋದಕ್ಕೆ ಸಹಾಯ ಮಾಡ್ತಾಳೆ. ಆಕೆ ನಿಮ್ಮ ಪಾಲಿಗೆ ಒಬ್ಬ ಮಹಾಲಕ್ಷ್ಮಿಯಂತೆ ಆಗ್ತಾಳೆ. ಇನ್ನು ಭಾವನಾತ್ಮಕ ನೆಮ್ಮದಿ. ನೀವು ಸದಾ ಕೆಲಸದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ. ಆಕೆ ನಿಮ್ಮನ್ನು ಪ್ರವಾಸಗಳಿಗೆ ಕರೆದೊಯ್ಯೋದು ಅಥವಾ ನಿಮ್ಮೊಂದಿಗೆ ಸಮಯ ಕಳೆಯುವ ಮೂಲಕ ನಿಮ್ಮನ್ನು ಮಾನಸಿಕವಾಗಿ ರಿಲ್ಯಾಕ್ಸ್ ಮಾಡ್ತಾಳೆ. ಇನ್ನು ನಾಲ್ಕನೇದಾಗಿ, ಗ್ರಹಗತಿಗಳ ಪ್ರಭಾವ. ಪ್ರಸ್ತುತ ಮಕರ ರಾಶಿಯವರಿಗೆ ಶನಿ ಮತ್ತು ಗುರುವಿನ ಶುಭ ದೃಷ್ಟಿ ಅನ್ನೋದು ಇದೆ. ಇದ್ರ ಜೊತೆಗೆ ಶುಕ್ರನ ಪ್ರಭಾವ ಈ ರಹಸ್ಯ ಸ್ತ್ರೀಯನ್ನು ನಿಮ್ಮ ಜೀವನಕ್ಕೆ ಹತ್ತಿರ ಮಾಡ್ತಾ ಇದೆ. ಆಕೆ ಕೃಷಿ, ಭೂಮಿ ಅಥವಾ ಬಿಸ್ನೆಸ್ ಕ್ಷೇತ್ರಕ್ಕೆ ಸಂಬಂಧಿಸಿದಳಾಗಿರುವ ಸಾಧ್ಯತೆ ಇರುತ್ತೆ. ಆಕೆಯ ರಾಶಿ ವೃಷಭ ಅಥವಾ ಕನ್ಯಾ ರಾಶಿ ಆಗಿರಬಹುದು. ಮಕರ ರಾಶಿಯವರೇ ಈ ತಪ್ಪುಗಳನ್ನು ಮಾಡಬೇಡಿ. ಕಠೋರ ಮಾತು ಬೇಡ. ಕೆಲಸದ ಒತ್ತಡವನ್ನು ಆಕೆಯ ಮೇಲೆ ತೋರಿಸೋದಕ್ಕೆ ಹೋಗಬೇಡಿ. ಆಕೆಯ ಮೃದು ಮನಸ್ಸಿಗೆ ನೋವಾಗುವಂತೆ ಮಾತನಾಡಬೇಡಿ. ಸಮಯ ನೀಡಿ. ಕೇವಲ ಕೆಲಸಕ್ಕೆ ಅಂಟಿಕೊಳ್ಳದೆ ಸ್ವಲ್ಪ ಸಮಯವನ್ನು ಆಕೆಗಾಗಿ ಮೀಸಲಿಡಿ. ಸಂಕೇತಗಳನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ಆಕೆ ನಿಮ್ಮ ಮೇಲೆ ತೋರಿಸುವ ಕಾಳಜಿ ಕೇವಲ ಸ್ನೇಹವಲ್ಲ, ಅದು ಅದಕ್ಕೂ ಮೀರಿದ ಪ್ರೀತಿ ಎಂಬುದು ನಿಮಗೆ ಶೀಘ್ರವಾಗಿ
ಅರಿವಾಗುತ್ತೆ. ಇನ್ನು ಕೊನೆಯದಾಗಿ ಶಿಖರದತ್ತ ಪಯಣ. ಮಕರ ರಾಶಿಯವರೇ, ನಿಮ್ಮ ಏಕಾಂಗಿ ಪಯಣಕ್ಕೆ ಈಗ ಒಬ್ಬರು ಬಲವಾದ ಸಾರಥಿ ಸಿಗ್ತಾ ಇದ್ದಾರೆ. ಆ ರಹಸ್ಯ ಸ್ತ್ರೀ ನಿಮ್ಮ ಜೀವನದ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನ ಮತ್ತು ಸಮೃದ್ಧಿಯ ಬೆಳಕನ್ನು ತರಲಿದ್ದಾಳೆ. ಆಕೆಯನ್ನು ಗುರುತಿಸಿ ಗೌರವಿಸಿ ಮತ್ತು ನಿಮ್ಮ ಲೈಫನ್ನು ಕೇವಲ ಸೆಟಲ್ ಮಾಡೋದಲ್ಲ, ಅದನ್ನು ಒಂದು ಮಾದರಿಯಾಗಿ ರೂಪಿಸಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಮಕರ ರಾಶಿಯ ಫ್ರೆಂಡ್ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಇಂತಹ ವ್ಯಕ್ತಿ ಇದ್ದಾರೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ಕಮೆಂಟ್ ಮಾಡಿ. ಮತ್ತು ನಿಮ್ಮದು ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನ ಸುಖಿನೋ ಭವಂತು.